ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಸ್ನೇಹಿತ VM ಗುಜ್ಜಲ್. ಇವತ್ತು ನಾವು ದಿನಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡಿ ಹೇಗೆ ಕೋಟಿಗಟ್ಟಲೆ ಗಳಿಸ್ಬೋದು ಲಾಂಗ್ ಪೀರಿಯಡಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ SIP ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಗೂಗಲಲ್ಲಿ ನಿಮಗೆ SIP ಕ್ಯಾಲ್ಕುಲೇಟರ್ ಸಿಗುತ್ತೆ. ಓಪನ್ ಮಾಡಿ. ಇದರಲ್ಲಿ ನೋಡೋಣ, ದಿನಕ್ಕೆ 100 ರೂಪಾಯಿ ಅಂದರೆ ತಿಂಗಳಿಗೆ 3000 ರೂಪಾಯಿ ಆಯಿತು. ನೀವು ನೋಡಿ, ಪೀರಿಯಡು 20 ವರ್ಷ, 15% ರಿಟರ್ನ್. ನಿಮಗೆ ರಿಟರ್ನ್ ಎಷ್ಟು ಬರುತ್ತೆ? 15% ಹಾಕಿದರೆ ನಿಮಗೆ ಬರೋ ಅಮೌಂಟ್, ಎಕ್ಸ್ಪೆಕ್ಟೆಡ್ ಅಮೌಂಟ್ ನೋಡಿ 45.5 ಲ್ಯಾಕ್. ಅಮೌಂಟ್ ಇನ್ವೆಸ್ಟ್ ಮಾಡಿದ್ದು 7.2 ಲ್ಯಾಕ್. ನಿಮಗೆ ಗೇಯ್ನ್ ಆಗಿರೋದು 38.3 ಲ್ಯಾಕು. ಇದೇ ಥರ ಈಗ ಪೀರಿಯಡನ್ನು ನಾವು 30 ವರ್ಷಕ್ಕೆ ತೊಗೊಂಡ್ರೆ 15% ರಿಟರ್ನ್ ಹಿಡ್ಕೊಂಡ್ರೂ ಕೂಡ ನೋಡಿ 2.1 crore ಆಯಿತು. ನೀವು ಮಾಡಿದ ಇನ್ವೆಸ್ಟ್ಮೆಂಟು 10.8 ಲ್ಯಾಕ್. ಗೇನ್ ಬಂದು 2 crore. ನಾವಿಲ್ಲಿ ಎಕ್ಸ್ಪೆಕ್ಟೆಡ್ ಆ್ಯನ್ಯುವಲ್ ರಿಟರ್ನ್ ಓನ್ಲಿ 15% ಅಂತ ತೋರಿಸಿದ್ವಿ. ಇದು ಜಾಸ್ತಿನೇ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಇನ್ನೂ 10-15 ಇಯರಲ್ಲಿ ನಮ್ಮ ಶೇರ್ ಮಾರ್ಕೆಟ್ ತುಂಬ ಮೇಲೆ ಹೋಗುತ್ತೆ. ಇನ್ವೆಸ್ಟ್ ಮಾಡಿದರೆ ನಾವು ಚೆನ್ನಾಗಿ ಅರ್ನ್ ಮಾಡ್ಕೋಬೋದು. ಈಗ ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನೋಡಿ, ಅಮೇರಿಕಾ $42 ಟ್ರಿಲಿಯನ್ ಇದೆ ಎಕನಾಮಿ, ಚೈನಾದ್ದು 12 ಇದೆ, ನಮ್ಮದು ಇಂಡಿಯಾದ್ದು 3 ಟ್ರಿಲಿಯನ್ ಇದೆ. ಇದು ಇನ್ನೂ ಸ್ವಲ್ಪ ವರ್ಷಗಳಲ್ಲಿ 5 to 6 ಟ್ರಿಲಿಯನ್ ಹೋಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದ್ರ ಮೇಲೆ ನಾವು ಈಗ ಇನ್ವೆಸ್ಟ್ ಮಾಡಿದರೆ ಬೆಟರ್ ಇರುತ್ತೆ. ಏನಕ್ಕೆ ನಾವು SIPನೇ ಮಾಡಬೇಕು ಅಂತಂದರೆ, ನಾವು ಯಾಕೆ ಶೇರ್ ಮಾರ್ಕೆಟಲ್ಲಿ ಮಾಡೋಕ್ಕಾಗಲ್ಲ? ಮಾಡ್ಬೋದು, ಶೇರ್ ಮಾರ್ಕೆಟ್ ಬೇಕಿದ್ರೆ ಅದರಲ್ಲೂ ಮಾಡ್ಬೋದು. ಬಟ್ SIP ಮಾಡೋದ್ರಿಂದ ನೀವು ಸೇಫಾಗಿ ಲಾಂಗ್ ಪೀರಿಯಡಲ್ಲಿ ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಏನಕ್ಕೆ ನಾವು SIP ಮ್ಯೂಚುವಲ್ ಫಂಡಲ್ಲೇ ಮಾಡಬೇಕಂದ್ರೆ ನೋಡಿ, ನಿಮಗೆ ಯಾವುದೇ ಒಂದು ಸ್ಟಾಕ್ನ ಕರೆಕ್ಟಾಗಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ, ಫಂಡಮೆಂಟಲಿ ಟೆಕ್ನಿಕಲಿ ನಿಮಗೆ ಗೊತ್ತಾಗಲ್ಲ ಅಂತಂದರೆ, ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕೋದ್ರಿಂದ ನಿಮಗೆ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಅವರು ಆ ಅಮೌಂಟನ್ನ ಡೈವರ್ಸಿಫೈ ಮಾಡಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಡೈವರ್ಸಿಫೈ ಅಂದರೆ ಏನು ಅಂತ, ಬೇರೆ ಬೇರೆ ಕಂಪ್ನಿಗಳಲ್ಲಿ ಈ ಫಾರ್ಮಾ ಸೆಕ್ಟರು, ಆಟೋಮೊಬೈಲ್ ಸೆಕ್ಟರು, ರಿಯಲ್ ಎಸ್ಟೇಟ್ ಸೆಕ್ಟರು, ಬ್ಯಾಂಕಿಂಗ್ ಸೆಕ್ಟರು, ಈ ಥರ ಅವರು ಡೈವರ್ಸಿಫೈ ಮಾಡಿ ಅವ್ರಿಗೆ ಗೊತ್ತಿರುತ್ತೆ. ದೇ ಆರ್ ಟ್ರೈನ್ಡ್ ಆ್ಯಂಡ್ ಎಕ್ಸ್ಪರ್ಟ್ ಇರ್ತಾರೆ. ಅವರು ನಿಮ್ಮ ಅಮೌಂಟನ್ನ ಯಾವುದೇ ತೊಂದರೆ ಆಗ್ದಂಗೆ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಎಕ್ಸಾಂಪಲ್ಲು, ನಾವೇ ಇಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ಗೊತ್ತಾಗಲ್ಲ ಯಾವ ಟೈಮಲ್ಲಿ ಸ್ಟಾಕ್ ಮೇಲೆ ಹೋಗ್ಬೋದು, ಏನಾಗುತ್ತೆ ಮಾರ್ಕೆಟಲ್ಲಿ ಅನ್ನೋದು. ಅವರು ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ಕಂಪ್ನಿ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅನ್ನೋದು. ಅವರು ಆ ಟೈಮಲ್ಲಿ ಅಮೌಂಟನ್ನ ತೆಗೆದು ಬೇರೆ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ನಾವು ಆರಾಮಾಗಿ ಇನ್ವೆಸ್ಟ್ ಮಾಡಿಕೊಂಡು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾವುದಾದ್ರೂ ಹೊಸ ವಿಡಿಯೋ ನಾವು ಮಾಡಿ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನೀವು ವಿಡಿಯೋದಿಂದ ಲರ್ನಿಂಗ್ ಪರ್ಪಸನ್ನು ಫುಲ್ಫಿಲ್ ಮಾಡ್ಕೋಬೋದು. ಥ್ಯಾಂಕ್ ಯು.